ಸರ್ ನಮ್ಮ ಹೊಸಕೋಟೆ ಬೀದಿಗೆ ತುಂಬಾ ಇಂಪಾರ್ಟೆಂಟ್ ಸಿಡಿ ನಿಂತ್ಕೊಳ್ಳುವಂತ ಸ್ಥಳ ಇದು. ಇದೇ ಬೀದಿಲಿ ಎಲ್ಲಾ ಕಾರ್ಯಕ್ರಮ ನಡೆಯುದು. ಈ ಮೈಸೂರು ರಸ್ತೆಗೆ ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ದೂರ ಒಂದು 10 ಮೀಟರ್ ಹಾಕ್ಬಿಟ್ಟು ಒಳಭಾಗಕ್ಕೆ ಏನು ಹಾಕಿಲ್ಲ. ಮಾಡ್ಲಿಲ್ವಾ? ಮಾಡಿಲ್ಲ ಸರ್. ಮಾಡೋದು ನಾವು ಇಷ್ಟೇ ದೂರ ಹಾಕೋದು, ಇನ್ನು ಮುಂದೆ ಹಾಕೋದಿಲ್ಲ ಅಂತ ಹೇಳಿದ್ರು ಅವರು. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ಪಟ್ಟಣದ KSRTC ಬಸ್ ಸ್ಟ್ಯಾಂಡ್ ನಿಂದ ಕಾಳಮ್ಮನ ಗುಡಿ ರಸ್ತೆನ ಸಂಪರ್ಕಿಸುವಂತ ಒಂದು ರಸ್ತೆಯಲ್ಲಿದ್ದೀನಿ ನೋಡಿ. ಫೆಬ್ರವರಿ 7-8ರಂದು ನಡೆಯುವಂತ ಸಿಡಿ ಹಬ್ಬಕ್ಕೋಸ್ಕರ ಒಂದಷ್ಟು ಡಾಂಬರ್ ಹಾಕಿದ್ದಾರೆ. ಆ ಡಾಂಬರ್ ಕೂಡ ಒಂದು ಕಳಪೆಯಿಂದ ಕೂಡಿದೆ ಅಂತ ಮಳವಳ್ಳಿಯ ಕೆಲ ನಾಗರಿಕರು ನನಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಅಪೋಲೋ ಬಟ್ಟೆ ಅಂಗಡಿ ಇದೆ, ಮತ್ತೆ ಇಲ್ಲೊಂದು ಮಸೀದಿನೂ ಇದೆ. ಇಲ್ಲೆಲ್ಲ ಒಂದು ಪರವಾಗಿಲ್ಲ ಅನ್ನೋ ಮಟ್ಟಿಗೆ ತಾರಾಕಿದ್ದಾರೆ ಸರ್. ನಾವಿರುವಂತ ಏರಿಯಾ ಅಂತಂದ್ರೆ ಮೊದಲನೇ ಕೋಟೆ ಬಾಗಿಲು ಮತ್ತೆ 2ನೇ ಕೋಟೆ ಬಾಗಿಲು ಮಧ್ಯದಲ್ಲಿ ಇರುವಂತ ಭಾಗದಲ್ಲಿ ಸರಿಯಾಗಿ ಡಾಂಬರ್ ಹಾಕಿಲ್ಲ ಅಂತ ಮಳವಳ್ಳಿಯ ನಾಗರಿಕರು ನನಗೆ 2-3 ದಿವಸದಿಂದ ಕರೆ ಮಾಡ್ತಾ ಇದ್ದಾರೆ. ಒಂದು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಏನು ಮಳವಳ್ಳಿ ಜನತೆ ಹೇಳೋ ರೀತಿಲಿ ಹೌದು, ಇಲ್ಲೆಲ್ಲ ಒಂದಷ್ಟು ಪರವಾಗಿಲ್ಲ ಅನ್ನುವಷ್ಟು ಮಟ್ಟಿಗೆ ಒಂದು ಡಾಂಬರ್ ಹಾಕಿದ್ದಾರೆ. ಸ್ನೇಹಿತರೆ ನೋಡಿ, ನಾನು ಏನೊಂದು ರಿಯಾಲಿಟಿ ಚೆಕ್ ಮಾಡಿದ್ನಲ್ಲ, ರಸ್ತೆ ತುಂಬ ಕಳಪೆ ಮಟ್ಟದಿಂದ ಕೂಡಿದೆ. ಡಾಂಬರು ರಂಗೋಲಿ ರೀತಿಲಿ ಹಾಕಿದ್ದಾರೆ ನೋಡಿ. ಈ ಒಂದು ಭಾಗದಲ್ಲಿ ಯಾವುದೇ ಡಾಂಬರ್ ಕೂಡ ಹಾಕಿಲ್ಲ. ಇದು ಯಾವ ಕಾಮಗಾರಿ ಮತ್ತು ಈ ಟೆಂಡರ್ ಯಾರು ತೊಗೊಂಡಿದ್ದಾರೆ, ಎಷ್ಟು ಲಕ್ಷದ್ದು, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಎಳ್ಳು ಕಾಳಿನಷ್ಟು ಮಾಹಿತಿ ಕೂಡ ನಮಗಿಲ್ಲ. ಮಳವಳ್ಳಿಯ ಪ್ರೀತಿಯ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರ ರಿಲೇಷನಲ್ಲಿ ಹಳದಾಸನಹಳ್ಳಿಯವರು ಯಾರೋ ಒಬ್ಬರು ಮಹೇಶ್ ಅಂತ ಯಾರೋ ಇದ್ದಾರಂತೆ. ಅವರೇನೋ ಈ ಕಾಂಟ್ರಾಕ್ಟ್ ಮಾಡಿಸಿದ್ದಾರೆ, ಈ ಒಂದು ಗುತ್ತಿಗೆ ತಗೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಮತ್ತು ಆಲ್ಮೋಸ್ಟ್ ಮಳವಳ್ಳಿಲಿರುವಂಥ ಎಲ್ಲ ಕಾಮಗಾರಿಗಳು ಹಳದಾಸನಹಳ್ಳಿ ಮಹೇಶನವರೇ ತೊಗೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಇದು ಜನಗಳು ಹೇಳ್ತಾ ಇದ್ದಾರೆ. ಅದು ಎಷ್ಟು ನಿಜನೋ ಸುಳ್ಳು ನನಗೂ ಗೊತ್ತಿಲ್ಲ. ಈ ಒಂದು ಹಾಕಿರುವಂಥ ಡಾಂಬರು 1 ತಿಂಗಳು 2 ತಿಂಗಳು ಕೂಡ ಬಾಳಿಕೆ ಬರಲ್ಲ, ಅಷ್ಟು ಕಳಪೆ ಮಟ್ಟದಿಂದ ಕೂಡಿದೆ. ಕೆಲವು ಕಡೆ ಈಗಾಗಲೇ ಡಾಂಬರು ಎದ್ದು ಬರ್ತಾ ಇದೆ. ಸರ್ ನಮ್ಮ ಹೊಸಕೋಟೆ ಬೀದಿಗೆ ತುಂಬಾ ಇಂಪಾರ್ಟೆಂಟ್ ಸಿಡಿ ನಿಂತ್ಕೊಳ್ಳುವಂತ ಸ್ಥಳ ಇದು. ಇದೇ ಬೀದಿಲಿ ಎಲ್ಲಾ ಕಾರ್ಯಕ್ರಮ ನಡೆಯುದು. ಈ ಮೈಸೂರು ರಸ್ತೆಗೆ ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ದೂರ ಒಂದು 10 ಮೀಟರ್ ಹಾಕ್ಬಿಟ್ಟು ಒಳಭಾಗಕ್ಕೆ ಏನು ಹಾಕಿಲ್ಲ. ಮೇಲ್ನೋಟಕ್ಕೆ ತುದಿಲಂತ ಹಾಕವ್ರೆ. ತಾಲೂಕು ಆಡಳಿತದ ಬಗ್ಗೆ ನಾವು ಈ ವಿಚಾರವಾಗಿ ಏನ್ ಮಾಡವ್ರೆ ಅಂತ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ಲಿಲ್ಲ. ಈ ತರ ಯಾಕೆ ಮಾಡವ್ರೆ ಅಂತ ನಾವು ಕನ್ಫ್ಯೂಷನ್ ಆಗ್ತಾವೆ. ಯಾರನ್ನ ಕೇಳ್ಬೇಕು, ಏನೋ ಪುರಸಭೆ ಕೇಳ್ಬೇಕಾ, ತಾಲೂಕು ಆಡಳಿತದವ್ರು ಕೇಳ್ಬೇಕಾ ಏನು ಅಂತ ಈಗ ಸದ್ಯದಲ್ಲೇ ನಾಳಿದ್ದು 18ನೇ ತಾರೀಕು ಪೂರ್ವಭಾವಿ ಸಭೆ ಕರೆದವ್ರೆ. ಅಲ್ಲಿ ಮಾತಾಡೋಣ ಅಂತ ಸುಮ್ನಿದ್ದು. ಆದ ತಕ್ಷಣಕ್ಕೆ ನಮ್ಗೆ ಮಾಧ್ಯಮದವ್ರು ಸಿಕ್ಕಿದ್ರು. ಮಾಧ್ಯಮದ ಮುಖಾಂತರ ಈ ವಿಚಾರನ
ಒಂದು ಮಾತಾಡುವ ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ಅಂದ್ರೆ ಈ ಡಾಂಬರು ಆಂಜನೇಯ ದೇವಸ್ಥಾನದ ಹತ್ರ ಮಾತ್ರ ಹಾಕಿದ್ರೆ ಒಳಗಡೆ ಹಾಕಿಲ್ವಾ? ಇಲ್ಲ ಹೊಟ್ಟೆ ಬಾಕ್ಲಿಂದ ಈಚೆಗೆ ಮಾತ್ರ ಹಾಕೋರೆ, ಒಳಭಾಗಕ್ಕೇನು ಹಾಕಿಲ್ಲ. ಯಾಕೆ ಅಂತ ನಮಗೂ ಗೊತ್ತಾಗ್ಲಿಲ್ಲ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡಿ ಮೀಟಿಂಗ್ಲೇ ಮಾಡುವ ಅಂದ್ಬಿಟ್ಟು ಅಧಿಕಾರಿಗಳ ಹತ್ರ ಏನು ಹೋಗಿಲ್ಲ. ಎಲ್ಲಾ ಅಧಿಕಾರಿಗಳು 18ನೇ ತಾರೀಕು ತಾಲೂಕ್ ಪಂಚಾಯತಿಲಿ ಮೀಟಿಂಗ್ ಕರೆದವ್ರೆ, ಅಲ್ಲೇ ಮಾತಾಡೋಣ ಅಂತ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇದೆ ಸರ್. ಧನ್ಯವಾದ. ಓಕೆ ಸರ್. ಮಾಡಿಲ್ಲ ಸರ್, ಮಾಡೋದು ನಾವು ಇಷ್ಟೇ ದೂರ ಹಾಕೋದು, ಇನ್ನು ಮುಂದೆ ಹಾಕೋದಿಲ್ಲ ಅಂತ ಹೇಳಿದ್ರು ಅವರು. ಇಲ್ಲಿ ದೂರ ಹಾಕೋದು ಒಳಗಡೆ ನಮಗೆ ಬೇಕಾಗುತ್ತೆ ಹಬ್ಬದ ಅಂತ ಸಿಡಿ ನಿಂತ್ಕೊಂಡು ಇಲ್ಲಿ ಇದು ರೋಡ್ ಚೆನ್ನಾಗಿರ್ಬೇಕು ಅಂತ ಕೇಳೋದಕ್ಕೆ ಇಲ್ಲ ಸರ್ ನಮ್ಗೆ ಹೇಳಿದ್ದು ಇಷ್ಟೇ ಅಂತ ಹೇಳಿದ್ರು. ಧನ್ಯವಾದ ಸ್ವಾಮಿ.